ಇವನ್ ಡಿಕೆಶಿ ಆದಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎರಡು ಸೋತ್ರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಒಂದು ವಿಚಾರ. ಅವ್ರ ಹೂವೇ ಅದು ಬರೀ ಅವ್ರಿಗೆ ಏನಾಗಿದೆ, ಅಶೋಕ್ ಅವ್ರಿಗೆ ಎತ್ಕಟ್ಟದ ಕೆಲಸ. ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ ನಾನು, ದಾವಣಗೆರೆ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರಿಗೆ ಇದ್ದಂಗೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಟಿಕೆಟ್ ಕೇಳಿದ್ದು, ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟಿಲ್ಲ. ಇನ್ನು ನೋಡಪ್ಪ, ಇನ್ನೂ ನೀವು ಹುಷಾರಾಗಲಿಲ್ಲ ಅಂದರೆ ನಿಮಗಂತೂ ಸಿಕ್ಕಲ್ಲ, ನಿಮ್ಮ ಮಕ್ಕಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಗೂ ಏನಾದ್ರು ಅವಕಾಶ ಮಾಡ್ಬೋದು ಅಂತ ಹೇಳ್ತಾವ್ರೆ. ಕಾಂಗ್ರೆಸ್ ಪಕ್ಷ ಟಿಕೆಟ್ ಇವ್ರು ಏನು ಕೊಡ್ಬೋದಾಗಿತ್ತಿಲ್ಲ. ಇವರು ಅಲ್ಪಸಂಖ್ಯಾತರ ಮೇಲೆ ಅಷ್ಟು ಪ್ರೀತಿ ಇದ್ರೆ ಬಿಜೆಪಿಯಿಂದ ಕೊಡ್ಬೋದಾಗಿತ್ತಾನೆ. ಇದ್ದಂಗಿದ್ದಕ್ಕೆ ಪ್ರೀತಿ ಅಶೋಕ್ ಅವ್ರಿಗೆ. ಮೊನ್ನೆ ನೋಡಿದೆ ನಾನು ಮಾಧ್ಯಮದಲ್ಲಿ ಹೇಳಿರೋದು, ಇದ್ದಂಗಿದೆ ಪ್ರೀತಿ. ನೀವೇ ತಾನೇ ಅಶೋಕ್ ಸಾಹೇಬ್ರೆ, ನೀವೇ ಕೊಡ್ಬೋದಾಗಿತ್ತಾನೆ ಅಷ್ಟು ಪ್ರೀತಿ ಇದ್ರೆ ನಿಮಗೆ. ನೀವು ಕೇರಳದಲ್ಲಿ ಮೊದಲೇ ಜಮೀರ್ ಅವರು ಮುನಿಸಿಕೊಂಡಿದ್ದಾರೆ. ಯಾವ ವಿಚಾರ ಇಲ್ಲಪ್ಪ. ನಾನು ಅವತ್ತು ನೋಡಿ 23ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ ಇದ್ದು, ಹೋದ ತಿಂಗಳಲ್ಲಿ. ನಾನು ಅವತ್ತು ನಾಮಿನೇಷನ್ಗೆ ಸಿದ್ದರಾಮಯ್ಯ ಅವ್ರ ಜೊತೆ ಹೋಗ್ಬೇಕಾಗಿತ್ತು, ಮನೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ಬೇಕಾಗಿತ್ತು. ನನಗೆ ಏನಾಯ್ತು, ಕ್ವಶನ್ ಅವರ್ ಇತ್ತು. ನಾನು ಅಲ್ಲೇ ಮಾಧ್ಯಮದಲ್ಲಿ ಬಂದು ವಿಧಾನಸೌಧ ಹೇಳಿದ್ದೀನಿ, ನಾನು ಕ್ವಶನ್ ಅವರ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಪ್ರಚಾರಕ್ಕೆ ಹೋಗ್ತೀನಿ, 100ಕ್ಕೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನು ಇವತ್ತೇನು ಮುನ್ಸ್ಕೊಳ್ಳೋದು ಏನಿದೆ. ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು, ಅವ್ರೇನೋ ಹೇಳಿರ್ಬೋದು, ನಾನು ಬೈತೀನಿ. ಅದೇನಾಗಿದೆ, ಅವರು ಹೇಳಿರೋದು ಮಾಧ್ಯಮದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ನಾನು ಅವ್ರು ಬೈದೇ ಮಾತಾಡೋದು ನಾವು. ಅವರು ಒಂಥರ ನೆನೆ ಅವ್ರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ನನ್ನ ಚಡ್ಡಿ ದೋಸ್ಕೊಳಪ್ಪ ಅವನು ಅಂತ. ಇವನ್ ಡಿಕೆಶಿ ಆದಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎರಡು ಸೋತ್ರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಒಂದು ವಿಚಾರ. ಅವ್ರ ಹೂವೇ ಅದು ಬರೀ ಅವ್ರಿಗೆ ಏನಾಗಿದೆ, ಅಶೋಕ್ ಅವ್ರಿಗೆ ಎತ್ಕಟ್ಟದ ಕೆಲಸ. ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ ನಾನು, ದಾವಣಗೆರೆ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರಿಗೆ ಇದ್ದಂಗೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಟಿಕೆಟ್ ಕೇಳಿದ್ದು, ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟಿಲ್ಲ. ಇನ್ನು ನೋಡಪ್ಪ, ಇನ್ನೂ ನೀವು ಹುಷಾರಾಗಲಿಲ್ಲ ಅಂದರೆ ನಿಮಗಂತೂ ಸಿಕ್ಕಲ್ಲ, ನಿಮ್ಮ ಮಕ್ಕಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಗೂ ಏನಾದ್ರು ಅವಕಾಶ ಮಾಡ್ಬೋದು ಅಂತ ಹೇಳ್ತಾವ್ರೆ. ಕಾಂಗ್ರೆಸ್ ಪಕ್ಷ ಟಿಕೆಟ್ ಇವ್ರು ಏನು ಕೊಡ್ಬೋದಾಗಿತ್ತಿಲ್ಲ. ಇವರು ಅಲ್ಪಸಂಖ್ಯಾತರ ಮೇಲೆ ಅಷ್ಟು ಪ್ರೀತಿ ಇದ್ರೆ ಬಿಜೆಪಿಯಿಂದ ಕೊಡ್ಬೋದಾಗಿತ್ತಾನೆ. ಇದ್ದಂಗಿದ್ದಕ್ಕೆ ಪ್ರೀತಿ ಅಶೋಕ್ ಅವ್ರಿಗೆ. ಮೊನ್ನೆ ನೋಡಿದೆ ನಾನು ಮಾಧ್ಯಮದಲ್ಲಿ ಹೇಳಿರೋದು, ಇದ್ದಂಗಿದೆ ಪ್ರೀತಿ. ನೀವೇ ತಾನೇ ಅಶೋಕ್ ಸಾಹೇಬ್ರೆ, ನೀವೇ ಕೊಡ್ಬೋದಾಗಿತ್ತಾನೆ ಅಷ್ಟು ಪ್ರೀತಿ ಇದ್ರೆ ನಿಮಗೆ. ನೀವು ಕೇರಳದಲ್ಲಿ ಮೊದಲೇ ಜಮೀರ್ ಅವರು ಮುನಿಸಿಕೊಂಡಿದ್ದಾರೆ. ಯಾವ ವಿಚಾರ ಇಲ್ಲಪ್ಪ. ನಾನು ಅವತ್ತು ನೋಡಿ 23ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ ಇದ್ದು, ಹೋದ ತಿಂಗಳಲ್ಲಿ. ನಾನು ಅವತ್ತು ನಾಮಿನೇಷನ್ಗೆ ಸಿದ್ದರಾಮಯ್ಯ ಅವ್ರ ಜೊತೆ ಹೋಗ್ಬೇಕಾಗಿತ್ತು, ಮನೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ಬೇಕಾಗಿತ್ತು. ನನಗೆ ಏನಾಯ್ತು, ಕ್ವಶನ್ ಅವರ್ ಇತ್ತು. ನಾನು ಅಲ್ಲೇ ಮಾಧ್ಯಮದಲ್ಲಿ ಬಂದು ವಿಧಾನಸೌಧ ಹೇಳಿದ್ದೀನಿ. ನಾನು ಕ್ವಶನ್ ಅವರ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಪ್ರಚಾರಕ್ಕೆ ಹೋಗ್ತೀನಿ, 100ಕ್ಕೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನು ಇವತ್ತೇನು ಮುನ್ಸ್ಕೊಳ್ಳೋದು ಏನಿದೆ. ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು, ಅವ್ರೇನೋ ಹೇಳಿರ್ಬೋದು, ನಾನು ಬೈತೀನಿ. ಅದೇನಾಗಿದೆ, ಅವರು ಹೇಳಿರೋದು ಮಾಧ್ಯಮದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ನಾನು ಅವ್ರು ಬೈದೇ ಮಾತಾಡೋದು ನಾವು. ಅವರು ಒಂಥರ ನೆನೆ ಅವ್ರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ನನ್ನ ಚಡ್ಡಿ ದೋಸ್ಕೊಳಪ್ಪ ಅವನು ಅಂತ.